M4 ನ್ಯೂಸ್ಗೆ ಸ್ವಾಗತ. ನಾನು ಸುನಿಲ್ ಹೊಸಕೋಟಿ. ಗುಬ್ಬಿ ಪಟ್ಟಣದ ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆಯಲ್ಲಿ ವರ್ಣ ಸಂಭ್ರಮ 2026 ಮಕ್ಕಳ ಚಿತ್ರಕಲಾ ಶಿಬಿರ ಯಶಸ್ವಿಯಾಗಿ ನೆರವೇರಿತು. ಗುಬ್ಬಿ ಪಟ್ಟಣದ ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆ ಭಾರತೀಯ ಏರ್ಟೆಲ್ ಫೌಂಡೇಶನ್ ಸಹಯೋಗದಲ್ಲಿ ವರ್ಣ ಸಂಭ್ರಮ 2026 ಮಕ್ಕಳ ಚಿತ್ರಕಲಾ ಶಿಬಿರವನ್ನು ಆಯೋಜಿಸಲಾಗಿತ್ತು. ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜು ಪ್ರಾಚಾರ್ಯ ಮಂಜುನಾಥ್ ಮಾತನಾಡಿ, ವಿದ್ಯಾರ್ಥಿಗಳು ಉತ್ತಮ ಚಿತ್ರ ಕಲಾವಿದರಾಗಲು ಕಲ್ಪನಾ ಶಕ್ತಿ ಅತ್ಯಂತ ಮುಖ್ಯ ಎಂದರು. ಕಲ್ಪನಾ ಶಕ್ತಿ ವಿದ್ಯಾರ್ಥಿಗಳ ಕ್ರಿಯಾಶೀಲತೆಯನ್ನು ಹೆಚ್ಚಿಸಿ ಸಮಾಜದಲ್ಲಿ ಉತ್ತಮ ವ್ಯಕ್ತಿಯಾಗಲು ಸಹಕಾರಿಯಾಗುತ್ತದೆ ಎಂದು ಹೇಳಿದ್ದಾರೆ. ವಿದ್ಯಾರ್ಥಿಗಳು ಚಿತ್ರ ಪ್ರದರ್ಶನ ಹಾಗೂ ಪ್ರಮಾಣ ಪತ್ರ ವಿತರಣೆ ಮಾಡಲಾಯಿತು. ಶಿಬಿರದಲ್ಲಿ ತಾಲೂಕಿನ ವಿವಿಧ ಶಾಲೆಗಳಿಂದ 50ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಭಾಗವಹಿಸಿ ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಿದ್ದು, ಈ ಶಿಬಿರ ವಿದ್ಯಾರ್ಥಿಗಳ ಸೃಜನಾತ್ಮಕತೆಯನ್ನು ಉತ್ತೇಜಿಸುವಲ್ಲಿ ಮಹತ್ವದ ಪಾತ್ರ ವಹಿಸಿದೆ. ಯಾರಿಗೆ ಇಮ್ಯಾಜಿನೇಷನ್ ಪವರ್ ತುಂಬ ಚೆನ್ನಾಗಿರುತ್ತೋ ಅವರು ಸೈಂಟಿಸ್ಟ್ಗಳಾಗ್ತಾರೆ, ಅವರು ಕವಿಗಳಾಗ್ತಾರೆ, ಸೊ ಅವರು ವಿಶೇಷವಾದಂಥ ವ್ಯಕ್ತಿಗಳಾಗ್ತಾರೆ. ಮೊದಲೇ ಬಂದಿದ್ವಿ, ಎಲ್ಲರಿಗೂ ಪಾಪ ಮಕ್ಕಳುಗಳಿಗೆ ಏನು ಬರೀಬೇಕು ಅನ್ನೋದೊಂದು ಚಿಂತಾಜನಕ ಆಗಿತ್ತು. ಆದರೆ ಒಣಗೆ ಏನು ನಾವು ನಿಮ್ಗೋಸ್ಕರ ಸ್ಪೆಂಡ್ ಮಾಡಿದ್ವಿ, ಈ ಒಂದು ಕಾರ್ಯಕ್ರಮ ಶಿಬಿರ ಮಾಡಬೇಕಾಗಿತ್ತು. ನಿಮ್ಮನ್ನು ಏಕಾಏಕಿನ ಅವತ್ತೇ ದಿನ ಪೇಂಟಿಂಗ್ ಕೊಟ್ಟು ಕ್ಯಾನ್ವಾಸ್ ಕೊಟ್ಟರೆ ನೀವೆಲ್ಲೋ ಒಂದು ಕಡೆ ನಾನು ಏನೋ ಒಂದು ನೋಡಿದ ಸಾರ್ಥಕತೆ, ಏನೋ ಅನುಭವಿಸಲು ನಾವೆಲ್ಲರೂ ಹೆಂಗೆ ಅನುಭವಿಸ್ತೀವಿ ಅಂದರೆ ನೋಡೋದ್ರಿಂದ ಅನುಭವಿಸ್ತೀವಿ. ಹೆಂಗೆ ಅಂತ ಹೇಳಿದ್ರೆ, ಈಗ ಊಟ ಮಾಡ್ದಲ್ಲ ಸಾಕು ತಿನ್ನೋದು ಎಷ್ಟು ಚೆನ್ನಾಗಿದೆ ಅಂದರೆ ತಿಂದ್ಬಿಟ್ಟು ನೋಡಬೇಕು. ನ್ಯೂಸ್ ರಿಪೋರ್ಟರ್ ಕೆಂಪರಾಜು, M4 ನ್ಯೂಸ್, ಗುಬ್ಬಿ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ M4 ನ್ಯೂಸ್.